ಧನ್ಯವಾದಗಳು ಸಭಾಪತಿಗಳೇ. ತಾವು ಹೇಳಿರೋ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಕೆಲವು ವಿಚಾರಗಳನ್ನು ನನ್ನ ಹೆಸರು ಹೇಳ್ಬಿಟ್ಟು ಹೇಳಿದ್ರು, ಅದರಿಂದ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ತಾವು ಹೇಳಿದ ನಿಜ, ಈ ಸದನ ನಮ್ಮದಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನಾವು ಬಾಡಿಗೆಗೆ ಬಂದಿರೋ ಜನ ಇಲ್ಲಿ 7 ಕೋಟಿ ಜನ ಇರ್ತಕ್ಕಂಥ ಈ ರಾಜ್ಯದ ಜನತೆಯ ಸದನ. ಈ ರಾಜ್ಯದ ಜನತೆ 140 ಜನಕ್ಕೆ ಆರಿಸಿ ಕಳಿಸಿದ್ದಾರೆ. ಸರ್ಕಾರವನ್ನು ನೀವು ನಡೆಸಿ ಜನಹಿತ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳಿ ಆ ಸರ್ಕಾರದ ನೀತಿ ನಿಯಮಗಳಿಗೆ ಯಾರೂ ಸಹ ಅಪಮಾನ ಮಾಡೋಂಗಿಲ್ಲ. 5 ವರ್ಷ ಆದಮೇಲೆ ಒಳ್ಳೆಯದು ಕೆಟ್ಟದ್ದು ಅವ್ರು ತೀರ್ಮಾನ ಮಾಡಿ ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಾರೆ. ಅಲ್ಲಿವರೆಗೂ ನಮಗೆ ಇದು ಸ್ಥಿತಿ ಇಲ್ಲ, ಸಹಿಷ್ಣುತೆ ಇಲ್ಲ. ಮೇಲಾಗಿ ನಾನು ಹೇಳಿದಾಗ ನನ್ನ ಪಕ್ಷದಲ್ಲಿ ಯಾರು ಸೀನಿಯರು ಜೂನಿಯರ್ ಅನ್ನೋದೇನೂ ಇಲ್ಲ. ಯಾರಿಗೆ ಜವಾಬ್ದಾರಿ ಇರುತ್ತೆ, ಸಭಾನಾಯಕರು, ಸಂಸದೀಯ ಸಚಿವರು, ಮುಖ್ಯ ಸಚೇತಕರು, ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಕೇಳೋದು. ನಮ್ಗೆ ಇಷ್ಟ ಇದೆಯೋ ಇಲ್ವೋ. ನಾವು ಯಾವುದೇ ಬೇರೆ ಸಂಘಟನೆಗಳು ವಾಟ್ಸಪ್ ಯೂನಿವರ್ಸಿಟಿಯಿಂದ ತೆಗೆದುಕೊಂಡು ನಾವೇನು ತೀರ್ಮಾನಕ್ಕೆ ಬರೋದಿಲ್ಲ. ಅವ್ರು ಹೇಳಿದ್ರು, ನಾನು ಕೇಳಿದ್ದೀನಿ. ಎರಡನೇದು, ಮಾನ್ಯ ಸದಸ್ಯರು ಪಾಕಿಸ್ತಾನ ವಿಚಾರದಲ್ಲಿ ಹೇಳಿದ್ರು, ಹರಿಪ್ರಸಾದ್ ಅವರು ಹೀಗೆ ಮಾತಾಡಿದ್ರು ಅಂಥೇಳಿ. ವಿದೇಶಾಂಗ ನೀತಿ ನಾವಿಲ್ಲಿ ಮಾತಾಡಬೇಕೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದು ಹೇಳ್ತೇನೆ ಕೇಳಿ. ನನ್ನ ಮೊದಲನೇ ಪಾಸ್ಪೋರ್ಟ್ 1979ನೇ ಇಸ್ವಿನಲ್ಲಿ ಮಾಡಿದಾಗ ನಮ್ಮ ರಾಷ್ಟ್ರದ ಚಿಂತನೆಗೆ ವಿರುದ್ಧ ಇದ್ದಂಥ ದಕ್ಷಿಣ ಆಫ್ರಿಕಾ ಪಾಸ್ಪೋರ್ಟ್ ತಗೊಂಡಾಗ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಇನ್ ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ ಸೌತ್ ಆಫ್ರಿಕಾ ಅಂತಿತ್ತು. ಅಲ್ಲಿ ವರ್ಣಭೇದ ಇದೆ, ಅದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ವರ್ಣಭೇದ ಇರೋವರೆಗೂ ನಾವು ಆ ರಾಷ್ಟ್ರಕ್ಕೆ ಯಾರೂ ಸಹ ಹೋಗೋದಿಲ್ಲ ಅಂಥೇಳಿ ನಮ್ಮ ಪಾಸ್ಪೋರ್ಟಲ್ಲಿದೆ. ಬೇಕಾದ್ರೆ ಆ ಪಾಸ್ಪೋರ್ಟ್ ನನ್ನ ಹತ್ರ ಈಗಲೂ ಇದೆ, ಇಟ್ಕೊಂಡಿದ್ದೀನಿ. ಅದ್ರದ್ದು ಫೋಟೋ ಕಾಪಿ ಬೇಕಾದ್ರೆ ಎಲ್ರಿಗೂ ಸಹ ಕಳಿಸ್ಕೊಡ್ತೀನಿ. ಅದು 1999ನೇ ಇಸ್ವಿನಲ್ಲಿ ನೆಲ್ಸನ್ ಮಂಡೇಲಾರವರು ಹೊರಗಡೆ ಬಂದ ಮೇಲೆ 27 ವರ್ಷ ಆದಮೇಲೆ ಜೈಲಿಂದ ಹೊರಗಡೆ ಬಂದ ಮೇಲೆ ಅವರ ಅಧ್ಯಕ್ಷರಾದ ಮೇಲೆ ಆ ಪಾಸ್ಪೋರ್ಟಲ್ಲಿ ಸೌತ್ ಆಫ್ರಿಕಾಗೆ ಹೋಗ್ಬೋದು ಅಂತೇಳಿ ಅವಕಾಶಗಳು ಕೊಟ್ಟರು. ಭಾಳಷ್ಟು ಸದಸ್ಯರು ಟ್ರೋಲ್ ನನಗೆ ಮಾಡ್ತಾರೆ ಅಂದರೆ ಹಂಗಲ್ಲ, ಟ್ರೋಲ್ ಆರ್ಮಿಗಳು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಇವರು ಪಾಕಿಸ್ತಾನ ಬಗ್ಗೆ ಹಿಂಗಂದ್ರು ಹಂಗಂದ್ರು ಅಂಥೇಳಿ. ಪಾಕಿಸ್ತಾನ ಇವ್ರಿಗೇನಾದರೂ ಶತ್ರು ರಾಷ್ಟ್ರ ಅಂತಿದ್ರೆ ಅದು ನಾವು ನೀವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ರಸ್ತೆನಲ್ಲಿ ಹೋಗೋ ಯಾವನೋ ದಾರಿಲಿ ಹೋಗೋರೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ. ಈ ದೇಶದಲ್ಲಿ ವಿದೇಶಾಂಗ ನೀತಿ ಅನ್ನೋದು ಇದೆ. ವಿದೇಶಾಂಗ ನೀತಿನಲ್ಲೇ ಸೌತ್ ಆಫ್ರಿಕಾಗೆ ನಾವು ಹೋಗಬಾರ್ದು ಅಂತ ಹೇಳಿ ತೀರ್ಮಾನ ಆಗಿದ್ದು. ಇವ್ರಿಗಿದು ಶತ್ರು ರಾಷ್ಟ್ರ ಅಂದಮೇಲೆ ವಿದೇಶಾಂಗ ನೀತಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಮ್ಗೆ ಯಾವುದೇ ರೀತಿಯ ಪಾಕಿಸ್ತಾನ ಜೊತೆ ಸಂಬಂಧ ಬೇಡ, ಅವ್ರದ್ದು ಯಾವುದೇ ರೀತಿಯ ವ್ಯವಹಾರ ಇಲ್ಲ. ಎಲ್ಲ ರಾಜತಾಂತ್ರಿಕ ಕಚೇರಿಗಳಿದೆ ನೋಡಿ ದೆಹಲಿಯಲ್ಲಿ, ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಇಲ್ಲಿ ರಾಜತಾಂತ್ರಿಕ ರಾಯಭಾರಿಗಳು ದೆಹಲಿಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಶತ್ರು ರಾಷ್ಟ್ರ ಅಂತ ಹೆಂಗೆ ಕರಿತೀರಿ? ಇರ್ಬೋದು ಇವ್ರಿಗೆ ಐಡಿಯಾಲಜಿಕಲ್ಲಿ ಏನಾದರೂ ಇರ್ಬೋದು. ಶತ್ರು ರಾಷ್ಟ್ರ, ನಿಜವಾಗೂ ಶತ್ರು ರಾಷ್ಟ್ರ ಅಂದರೆ ಚೈನಾದವರು ಆಕ್ರಮಿಸ್ಕೊಳ್ತಾ ಇದ್ದಾರೆ. ನಾನು ಹೇಳಿದ್ದಲ್ಲ, ಈಗಿರ್ತಕ್ಕಂಥ ವಿದೇಶಾಂಗ ಸಚಿವರು ಹೇಳಿದ್ದಾರೆ 4,000 ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನು ನೀವು ಶತ್ರು ರಾಷ್ಟ್ರ ಅನ್ನೋದಿಲ್ಲ. ಜೊತೆಗೆ ಅದನ್ನು ಮಾಡಿ ಪಾಸ್ಪೋರ್ಟಲ್ಲಿ ಸೀಲ್ ಹಾಕಿ, ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಎವ್ರಿವೇರ್ ಎಕ್ಸೆಪ್ಟ್ ಪಾಕಿಸ್ತಾನ ಅಂತ ಹಾಕಿ. ಯಾರು ಬೇಡ ಅಂತಾರೆ? ನಾವು ಯಾರೂ ಸಹ ಪಾಕಿಸ್ತಾನ ಅದು ಶತ್ರು ರಾಷ್ಟ್ರ ಅಂತಲೇ ಡಿಕ್ಲೇರ್ ಮಾಡೋಣ. ಪುಲ್ವಾಮಾ ಮತ್ತು ಪಹಲ್ಗಾಮ್ ವಿಚಾರ ಬಂತು. ಇವತ್ತಿಗೂ ಸಹ ನಾನು ಆವತ್ತು ಹೇಳಿದೆ, ಇವಾಗಲೂ ಹೇಳ್ತೀನಿ, ಈಗಲೂ ಸಹ ಅದ್ರ ಬಗ್ಗೆ ಯಾವುದೇ ವಿಚಾರಣೆ ಆಗಿ ಯಾವುದೇ ತೀರ್ಮಾನ ಬಂದಿಲ್ಲ. ಪಹಲ್ಗಾಮಲ್ಲಿ ಆಯ್ತಲ್ಲ, 26 ಜನ ಅಮಾಯಕರು ನಾಗರಿಕರು ಸತ್ರಲ್ಲ. ಆವತ್ತು ಡಿಕ್ಲೇರ್ ಮಾಡ್ಬೋದಿತ್ತು ಶತ್ರು ರಾಷ್ಟ್ರ. ನಮ್ಮ ಅಮಾಯಕರು ಸೈನಿಕರಲ್ಲ ಅಲ್ಲಿ ಸತ್ತಿದ್ದು, ಪುಲ್ವಾಮಲ್ಲಾದರೂ ಸೈನಿಕರು ಸತ್ತರು. ಅಲ್ಲಿ ಅಮಾಯಕ ಜನರು ಸತ್ತಾಗ ಕರ್ನಾಟಕದವರು ಸಹ ಇದ್ದರು, ಹರಿಯಾಣದವರು ಸಹ ಇದ್ದರು. 10 ಕಿಲೋಮೀಟ್ರ್ ಬರುವಾಗ ಕುದುರೆ ಮೇಲೆ ಬಂದ್ರ, ನಡ್ಕೊಂಡು ಬಂದ್ರ. ಆ ಪಾಕಿಸ್ತಾನ ಬಾರ್ಡ್ರಿಂದ ಪಹಲ್ಗಾಮ್ ಬರಬೇಕಾದ್ರೆ ಮಿನಿಮಮ್ 1 ವಾರ ಬೇಕು. ಇದುವರೆಗೂ ಸಹ ಯಾರಿಗೂ ಗೊತ್ತಿಲ್ಲ, ಅದು ಡಿಕ್ಲೇರ್ ಮಾಡಲಿಲ್ಲ. ಎಲ್ಲರೂ, ಇಡೀ ದೇಶ ಆಕ್ರೋಶವಾಗಿತ್ತು ಪಾಕಿಸ್ತಾನದ ಬಗ್ಗೆ. ಅಲ್ಲಿ ಹೋಗ್ಬಿಟ್ಟು ದುಬೈನಲ್ಲಿ ಪಾಕಿಸ್ತಾನವ್ರ ಜೊತೆ ಕ್ರಿಕೆಟ್ ಆಡ್ತಾರಲ್ಲ, ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅಲ್ಲಿ ಆಡೋಕ್ಕೆ ಯಾರು ಬಿಟ್ಟಿದ್ದು? ಅದು ಬಿಟ್ಬಿಟ್ಟು ನಮಗೆ ಹೇಳ್ತಾರೆ. ಅಲ್ಲಿ ಯಾಕೆ BCCIಯಲ್ಲಿ 1000 ಕೋಟಿ ರೂಪಾಯಿ ಇದೆ. ಆ ಹಣದ ಆಸೆಗೋಸ್ಕರ ಇಡೀ ರಾಷ್ಟ್ರದ ಮಾನ ಮರ್ಯಾದೆಯೆಲ್ಲ ಹರಾಜು ಹಾಕ್ಬಿಟ್ರು. ಅದ್ರ ಬಗ್ಗೆ ಯಾರೂ ಸಹ ಮಾತಾಡೋದಿಲ್ಲ. ಹರಿಪ್ರಸಾದ್ ಅವ್ರು ಹಿಂಗಂದ್ರು, ಇವರು ಸಹ 4-5 ಸಲ ಹೇಳ್ತಾ ಇದ್ದಾರಲ್ಲ ಏನು ಅಂತ ಹೇಳಿ. ನಾವು ಯಾವತ್ತೂ ಸಹ ಆ ದೇಶಕ್ಕೆ ಯಾವತ್ತೂ ಸಹ ಜಿಂದಾಬಾದ್ ಅಂತ ಹೇಳಿಲ್ಲ. ಅಥವಾ ನಾವೇನಾದರೂ ನಮ್ಮ ನಾಯಕರು ಯಾರು ಮೊಹಮ್ಮದ್ ಅಲಿ ಜಿನ್ನಾ ಮಜಾರ್ಗೆ ಹೋಗ್ಬಿಟ್ಟು ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಇವರು ಇಡೀ ಪ್ರಪಂಚದಲ್ಲಿ ದೊಡ್ಡ ಜಾತ್ಯತೀತ ನಾಯಕ ಅಂತ ಹೇಳಲಿಲ್ಲ.
ಅದಲ್ಲದೆ ನಿಮಂತ್ರಣ ಇಲ್ಲದೆ ನವಾಜ್ ಶರೀಫ್ ಅವರ ಮೊಮ್ಮಗನ ಬರ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಬರಲಿಲ್ಲ ನಾವು ಯಾರು. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಾಂಬೆ ಅಟ್ಯಾಕ್ ಆದಮೇಲೆ ಎಲ್ಲಿವರೆಗೂ ಸಹ ಈ ಉಗ್ರವಾದವನ್ನು ಪಾಕಿಸ್ತಾನ ನಿಲ್ಲಿಸೋದಿಲ್ಲ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಮಾತುಕತೆ ನಡೆಯೋದಿಲ್ಲ ಅಂತ ಹೇಳಿ. ಆದರೆ 2014ರಲ್ಲಿ ಅದೇ ನವಾಜ್ ಶರೀಫ್ನ ಕರೆಸಿದ್ರಿ ನೀವು ಏನೋ ಪ್ರಮಾಣ ವಚನಕ್ಕೆ. ಆಮೇಲೆ ಇವೆಲ್ಲ ನಡೆದೋಯ್ತು. ತಿರ್ಗಾ ನಮಗೆ ಹೇಳ್ತೀರಾ ಸ್ವತಂತ್ರ ಹೋರಾಟದಲ್ಲಿ 1, 2, 3 ಈಗ 10 ಬೆರಳಿದೆ ನೋಡಿ, 10 ಬೆರಳಲ್ಲಿ 10 ಜನದ ಹೆಸರು ಹೇಳ್ಬಿಡಿ. ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲ ಹೋರಾಟ ಮಾಡಿದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಇಂಥ ಜನ ಎಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಗುಲಾಮರಾಗಿರ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇತಿಹಾಸ ಕೇಳ್ಬೋದು. ನೇರವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಇಂಡಿಯಾ ಗೇಟ್ ನೋಡಕ್ ಹೋಗ್ಲಿ, ಅಲ್ಲಿ 97,000 ಜನ ಹೆಸರುಗಳಿದೆ. 37,000 ಜನ ಮುಸಲ್ಮಾನರೇ ಇದ್ದಾರೆ, 18,000 ಜನ ಸಿಖ್ರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಯಾವುದಾದ್ರೂ ಒಂದೇ ಒಂದು ಇವ್ರ ಸಂಘಟನೆಗಳು ಇದೆಯಲ್ಲ, ನಮ್ಮ ದೇಶವನ್ನು ಕಾಪಾಡೋದು, ದೇಶ ಪ್ರೇಮಿಗಳು, ದೇಶಭಕ್ತರು ಅಂತೇಳಿ ಸರ್ಟಿಫಿಕೇಟ್ ಕೊಡೋರು ಒಂದು ಹೆಸರು ತೋರಿಸ್ಬಿಡ್ಲಿ ಆ ಇಂಡಿಯಾ ಗೇಟಲ್ಲಿ. ಸೊ ಆದ್ರಿಂದ ಇದು ನಿಲ್ಸೋದು ಒಳ್ಳೇದು. ಇಲ್ಲಾಂದ್ರೆ ಇದ್ರ ಬಗ್ಗೆ ಚರ್ಚೆ ಆಗಂಗಿದ್ರೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರಿಂದ ವಿಶೇಷಾಂಗ ನೀತಿ ಮಾಡೋದಿಲ್ಲ. ಯಾಕಂದ್ರೆ ನಾನು ಯಾರಿಗಾದ್ರೂ ಇಲ್ಲಿ ಹೊಗಳ್ತೀನಿ, ಆ ಪಕ್ಷದಲ್ಲಿ ಇದ್ರೆ ನನಗೇನು ಅಭ್ಯಂತರ ಇಲ್ಲ. ಹೊಗಳದು ಒಂದು 6 ತಿಂಗಳಿಗೆ ಅವ್ರ ಕೈಯಲ್ಲಿ ನನಗೆ ಬಯಸ್ತಾರೆ. ಅದರಿಂದ ಸತೀಶ್ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು, ಇನ್ನೂ ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ಅದರಿಂದ ನನಗೇನು ಬೇಸರ ಇಲ್ಲ. ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದರಿಂದ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ, ಯಾವುದೇ ಇರಲಿ ಅಂತ ಹೇಳಿ. ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತ ಎಲ್ರಿಗೂ ಸೇರ್ಸ್ ಅಂತಾರೆ. ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ. ಇದು ಅಷ್ಟೇ ನಮ್ಮ ಕಳಕಳಿ. ಆದ್ರಿಂದ ತಾವು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ 2023ನೇ ಇಸ್ವಿನಲ್ಲಿ ಕರ್ನಾಟಕದ ಜನತೆ 136 ಸೀಟ್ ಕೊಟ್ಟು ಈ ರಾಜ್ಯವನ್ನ ನೀವು ಶಾಂತಿ ರೀತಿಯಿಂದ ನಡೆಸ್ಕೊಡಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ಲಿ, ಈ ರಾಜ್ಯ ಸರ್ವ ಜನಾಂಗದ ತೋಟ ಆಗಲಿ, ಇಲ್ಲೆಲ್ಲೂ ಸಹ ದ್ವೇಷ ಇದಕ್ಕೆಲ್ಲ ಕಾರಣಗಳಾಗಬಾರ್ದು ಅಂತ ಹೇಳಿ ಜನಸಾಮಾನ್ಯರು ನಮ್ಗೆ ಓಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವಮಾನ ಮಾಡಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಯಾರು ಎಷ್ಟೇ ದೊಡ್ಡವರು ಇರ್ಬೋದು, ಅದು ರಾಷ್ಟ್ರಪತಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಯಾರಿಗೂ ಸಹ ಈ ರಾಜ್ಯದ ಜನತೆ ತೀರ್ಮಾನಕ್ಕೆ ಅಪಮಾನ ಮಾಡೋಂಗಿಲ್ಲ. ಈ ಒಂದು ವಿಚಾರವನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.